ಅಭಿಪ್ರಾಯ ಹೇಳ್ಬೋದು. ಅಶೋಕ್ ಅಶೋಕ್ ಹಾಂ ಇವತ್ತು ಕುವೆಂಪು ಪಾರ್ಕಿನ ಎದುರುಗಡೆ ಸುದಿನ ಅಂತ ಹೇಳ್ಬೋದು. ಯಾಕೆಂದರೆ 10 ವರ್ಷದಿಂದ ಒಂದು ವೆಹಿಕಲ್ ನಿಂತಿತ್ತು ಇಲ್ಲಿ. ಅಲ್ಲಿ ನ್ಯೂಸೆನ್ಸ್ ಆಗ್ತಾಯಿತ್ತು. ತುಂಬ ವೆಹಿಕಲ್ಗಳು ಬ್ಯಾಡ್ಜದ ವೆಹಿಕಲ್ ತಂದು ಇಲ್ಲಿ ಹಾಕೋದು. 6ನೇ ಕ್ಲಾಸಲ್ಲಿರೋ ಜನ ಇಲ್ಲಿ ತಂದು ವೆಹಿಕಲ್ ಹಾಕಿ ಹೋಗ್ತಾಯಿದ್ರು. ಅವರು ಪ್ರತಿದಿನ ಇಲ್ಲಿ ಹಾಕಿ ಹೋಗೋದು. ವಾಕಿಂಗ್ ಮಾಡೋರಿಗೆಲ್ಲ ಭಾರಿ ತೊಂದರೆ ಆಗ್ತಿತ್ತು. ಹೆಚ್ಚು ಕಡಿಮೆ 10 ವರ್ಷದಿಂದ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇಲ್ಲಿ ಎಷ್ಟು ಮಟ್ಟಿಗೆ ನ್ಯೂಸೆನ್ಸ್ ಆಗ್ತಾಯಿತ್ತು ಅಂದರೆ, ರಾತ್ರಿ ಹುಡುಗರು ಬಂದು ಬ್ಯಾಡ್ದದ್ದೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೆ ರೋಪ್ ಹಾಕಿ ಎಲ್ಲ ಮಾಡ್ತಾಯಿದ್ರು. ಹಾಗಿರುವಾಗ ನಾವು ಇಲ್ಲಿ ಜನ ಎಲ್ಲ ಸೇರಿ ಕಂಪ್ಲೇಂಟ್ ಮಾಡಿರೋ ನೋಡಿ, ಶ್ರೀನಿವಾಸ ರೆಡ್ಡಿಯವರೇ ಏನಾದ್ರು ಒಂದು ಮಾಡಿ ಅಂತೇಳಿ. ಸಂಕ್ರಾಂತಿ ಶ್ರೀನಿವಾಸ್ ಅವರು ಇಂಟೆಟ್ ತೊಗೊಂಡು 15-20 ದಿವಸದಿಂದ ಪ್ಲ್ಯಾನ್ ಮಾಡಿರೋದು. ಇದು ಒಂದಿನದ 2 ದಿನದ್ದಲ್ಲ. ನಾವು ಹಿಂದೊಂದು ಸತಿ ವೆಹಿಕಲ್ ಎಷ್ಟಿರೋ ಮಾನೇ ಸಹ ತಂದು ಇಲ್ಲಿ ಹಾಕಿದ್ರು. ಅದಾಗಬಾರ್ದು. ಈ ಸತಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ನೋ ಪಾರ್ಕಿಂಗ್ ಆಗಿ ಆ ಪಾಠ ಇಟ್ಟು ಗಿಡ ನೆಟ್ಟು ಅದನ್ನು ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ಭಾರಿ ಸಂತೋಷ ವಿಷಯ. ಯಾಕೆಂದರೆ ಇವತ್ತು ಬಂದು ನಾಳೆ ಮತ್ತೆ ಅದನ್ನು ರಿಪೀಟ್ ಆಗಬಾರ್ದು ಒಂದು ಉದ್ದೇಶದಿಂದ ಸುಂದರವಾಗಿರಬೇಕು. ನಗರ ಸುಂದರವಾಗಿದ್ದಾಗ ಇಲ್ಲಿ ವಾಕಿಂಗ್ ಬರೋ ಉದ್ದೇಶ ಏನು? ಈಗ ಇವರು ಸೀನಿಯರ್ ಸಿಟಿಜನ್ ಎಲ್ಲ ವಾಕಿಂಗ್ ಬರ್ತಾರೆ. ಅಲ್ಲಿ ಬಂದಾಗ ಅವ್ರು ಮೂಗು ಹಿಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ಅಷ್ಟು ವಾಸನೆ ಇರ್ತಿತ್ತು. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹೀಗೆ ಅವ್ರ ಕಾರ್ಯನ ಮುಂದೆ ಮಾಡ್ಕೊಂಡು ಹೋಗಲಿ, ಅವ್ರಿಗೆ ನಾವು ಕೈ ಜೋಡಿಸೋಣ. ಇದು ಕಾಮಾಖ್ಯ ವಾರ್ಡಿಗೆ ಬರುತ್ತಿದ್ದು. ಆದ್ದರಿಂದ ಸಂಕ್ರಾಂತಿ ಶ್ರೀನಿವಾಸ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬನ್ನಿ. ಗೋಡ್ ಅಂತೇಳಿ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿ ಈಗ ಭಾರತ್ ಸ್ಕೌಟ್ಸ್ನಲ್ಲಿ ಸ್ಟೇಟ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದೇನೆ. ಸುಮಾರು 20-25 ವರ್ಷದಿಂದ ನಾವು ವಾಸಾಗಿದ್ದೇವೆ. ಇಲ್ಲಿ ಆ ಸೆಮಿಸ್ಗಳಿಗೆ ನಮ್ಮ ಶಾಸಕರಾಗಿರುವಂಥ ಮಾನ್ಯ ಅಶೋಕ್ರವರು ಹಾಗೂ ಅವರ ಸಹೋದ್ಯೋಗಿ ಕೆಲಸ ಮಾಡ್ತಿರುವಂಥ ನಮ್ಮ ವಾರ್ಡನ್ ಅಧ್ಯಕ್ಷರುಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ವಿಶೇಷವಾಗಿ ಈಗ ಒಂದು 10 ವರ್ಷಗಳಿಂದ ಈ ರೋಡ್ನಲ್ಲಿ ವೆಹಿಕಲ್ಗಳು ಭಾಳ ಪಾರ್ಕಿಂಗ್ ಆಗ್ತಾಯಿತ್ತು. ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು 1 ವರ್ಷದಿಂದ ಕೂಡ ಇದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಾವು ಕೇಳೋದು ಕೂಡ ಹೇಳ್ತಾ ಇದ್ವಿ. ಆದರೆ ಈಗ 1 ತಿಂಗಳಿಂದ ಅದಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಇದನ್ನು ಬಗೆಹರಿಸಿದ್ದಾರೆ. ಜೊತೆಗೆ ನಮ್ಮೆಲ್ಲ ಸಮಸ್ಯೆಗಳು ಕೂಡ ಮಾನ್ಯ ಸಂಕ್ರಾಂತಿ ಶ್ರೀನಿವಾಸ ರೆಡ್ಡಿ ಅವರು ತುಂಬ ಆಸಕ್ತಿಯಿಂದ, ಯಾಕೆ ನಾನೊಬ್ಬ ನಿರ್ದೇಶನ ಹೇಳ್ತಾ ಇದ್ದೇನೆ, ಇಷ್ಟೊಂದು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಪ್ರತಿಕ್ರಿಯೆ ಕೊಡುವಂಥವ್ರು ನಾನು ಕಂಡಿಲ್ಲ. ನಿಜವಾಗೂ ಕೂಡ ತುಂಬ ಸಂತೋಷ ಆಯಿತು. ಇವತ್ತು ಇಲ್ಲಿ ಮಾಡ್ತಿರುವಂಥ ಈ ಒಂದು ಹಳೆಯ ವಾಹನಗಳನ್ನು ತೆರವು ಮಾಡುವಂಥದ್ದು ಮತ್ತು ಇಲ್ಲಿ ಕುವೆಂಪು ಪಾರ್ಕ್ ಇದೆ. ಈ ಪಾರ್ಕಿಗೆ ಭಾಳಷ್ಟು ಜನ ವಯಸ್ಸಾದ್ರು ಬರ್ತಾರೆ. ಭಾಳಷ್ಟು ಜನಕ್ಕೆ ಆತಂಕಕಾರಿಯಾಗಿತ್ತು ಈ ವೆಹಿಕಲ್ ಪ್ರಾಬ್ಲಮ್ಮು. ಅದನ್ನು ಸಾಲ್ವ್ ಮಾಡಲಿಕ್ಕೆ ಭಾಳ ಸಕ್ರಿಯವಾಗಿ ಕೈಗೊಂಡಿದ್ದಾರೆ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಈಗ 1 ತಿಂಗಳ ಹಿಂದೆ ಸಾಕಷ್ಟು ಮರಗಳು ಬಿದ್ದು ಅನಾಹುತನೇ ಆಗೋಗಿತ್ತು. ಆದರೆ ನಾನು ನಮ್ಮ ಮಗನೇ ಫೋನ್ ಮಾಡಿ ಬರೋಕ್ಕಿಂತ ಮುಂಚಿತವಾಗಿ ಅವರೇ ಬಂದು ರಾತ್ರಿ 10 ಗಂಟೆಯಲ್ಲಿ ಎದುರು ಎತ್ಕೊಂಡು ತೆರವುಗೊಳಿಸಿ ಈ ಸುತ್ತಮುತ್ತಲಿರುವಂಥ ಮರಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ಮಾಡಿ ಈಗ 3-4 ದಿವಸದಿಂದ ಈ ಸುತ್ತಮುತ್ತಲ ಇರುವಂಥ ಅನೇಕ ಮರಗಳನ್ನು, ಬಿದ್ದು ಹೋಗ್ತಿರೋ ಮರಗಳನ್ನು, ಒಣಗಿರೋ ಮರಗಳನ್ನು ತೆರವುಗೊಳಿಸಿ ಈ ಜನರಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೊಡ್ತಿದ್ದಾರೆ. ನಿಜ ಕೂಡ ನಮ್ಮ ಸಂಕ್ರಾಂತಿ ಶ್ರೀನಿವಾಸ ರೆಡ್ಡಿ ಅವರು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕೆ ಪೂರಕವಾಗಿ ಶ್ರಮಿಸುತ್ತಿರುವಂಥ ಮಾನ್ಯ ಶಾಸಕರಿಗೆ, ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಅಧಿಕಾರಿ ಮಿತ್ರರಿಗೆ ನಾನು ಈ ಒಂದು ಸ್ಥಳೀಯ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಶ್ರೀ ಕುವೆಂಪು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ 20-30 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಹಲವಾರು ಸರಿ ಸಂಘದ ವತಿಯಿಂದ ಆಗಲಿ ಪಬ್ಲಿಕ್ಕಿಂದ ಆಗಲಿ ಈ ವಾಹನಗಳನ್ನು ನಿಲುಗಡೆ ಮಾಡಿಬಿಟ್ಟು 10 ವರ್ಷಗಳಿಂದ ಈ ವಾಹನಗಳು ತೊಗೊಂಡೇ ಹೋಗಿಲ್ಲ. ರೋಡು ಕಿರಿದಾದ್ರಿಂದ ಒಂದು ಫೈರ್ ಇಂಜಿನ್ ಬರಬೇಕಾದ್ರೂ ಕೂಡ ತುಂಬ ಆಘಾತ ವಿಚಾರವಾಗಿತ್ತು. ಜನಗಳು ಓಡಾಡೋದಕ್ಕೂ ಆಗ್ತಾಯಿಲ್ಲ. ಯಾರ್ದೋ ವಾಹನಗಳು ತಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಜನಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು. ಇದು ಸಂಚಾರಿ ವಲಯಕ್ಕೆ ನಾವು ಹಲವಾರು ಸತಿ ಕಂಪ್ಲೇಂಟ್ಗಳನ್ನ ಕೊಟ್ಟು ಕೂಡ ಫಲಪ್ರಧಾನವಾಗಿರಲಿಲ್ಲ. ನಮ್ಮ ಸಂಕ್ರಾಂತಿ ಶ್ರೀನಿವಾಸ್ ಅವರಿಗೆ ಒಂದು ಮನವಿ ಪತ್ರನ ಈ ಪಬ್ಲಿಕ್ಕಿಂದ ಕೊಡಿಸಿದ ಕೂಡಲೇ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಇದನ್ನೆಲ್ಲ ವಾಹನಗಳನ್ನೆಲ್ಲ ಈ ದಿನ ತೆರವುಗೊಳಿಸಿ
ಮತ್ತೆ ವಾಹನಗಳನ್ನ ನಿಲ್ಲಿಸ್ದಂಗೆ ಗಿಡಗಳನ್ನು ನಿರ್ಮಾಣ ಮಾಡಿ ಒಂದು ಪಾಟ್ಗಳನ್ನಿಟ್ಟು ಗಿಡಗಳನ್ನ ಹಾಕಬೇಕು ಅಂತ ಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಗತ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನೆಲ್ಲ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ಸೊ ಯುವ ಮೋರ್ಚಾದ ಅಧ್ಯಕ್ಷ ಚಿಕ್ಕಲ್ಸಂದ್ರ ವಾರ್ಡ್ಗೆ ಜಸ್ಟು ಶ್ರೀನಿವಾಸ ರೆಡ್ಡಿ ಅವರು ಮೊನ್ನೆ ಮಾಡಿದ್ರು. ಸೊ ಮುಖ್ಯವಾಗಿ ಇವತ್ತು ಕಾಮಾಖ್ಯ ವಾರ್ಡು BDA ಪಾರ್ಕ್ ವಿಶ್ವೇಶ್ವರ ಪಾರ್ಕ್ ಹತ್ರ ಸೊ ಬಹಳ ವರ್ಷದಿಂದ ಕುವೆಂಪು ಪಾರ್ಕು ಬಹಳ ವರ್ಷದಿಂದ ಅಕ್ರಮವಾಗಿ ನಿಂತಿತ್ತು ಗಾಡಿಗಳು. ಸೊ ಸಾರ್ವಜನಿಕರು ಜಸ್ಟ್ ಒಂದೇ ಮಾತಲ್ಲಿ ಹೇಳಿದ್ರು. ಸೊ ಸುಮಾರೆಲ್ಲ ನೋಡಿದ್ರಿ ಆಗಲಿಂದ ಅದನ್ನು ಕೂಡಲೇ ಸ್ಪಂದಿಸಿ ಜನಕ್ಕೆ ಎಷ್ಟೇ ಸುಮಾರು ವರ್ಷದಿಂದ ಹಳೆ ಒಬ್ರು ಇದ್ದಾಗಲ್ಲ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಏನು ಮಾಡಿದ್ರು ಆಗ್ತಿರ್ಲಿಲ್ಲ. ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟರು ಯಾರೂ ಕೆಲಸ ಮಾಡಿರಲಿಲ್ಲ. ಸಂಕ್ರಾಂತಿ ಶ್ರೀನಿವಾಸ ರೆಡ್ಡಿ ಅವರು ಬಂದು ಅದನ್ನು ಕೂಡಲೇ ಸ್ಪಂದಿಸಿ ಈಗಾಗಲೇ ತಾವು ನೋಡ್ತಾ ಇದ್ದೀರಾ ಆ ಗಾಡಿಗಳನ್ನ ತೆಗೆಸ್ಬಿಟ್ಟು ಸೊ ಪಾಟ್ಸ್ ನಡೆಯುವ ನೋ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟು ಪಾಟ್ಸ್ ನಡೆಯುವ ಮೂಲಕ ಸಾರ್ವಜನಿಕರು ಭಾಳ ಖುಷಿಪಟ್ಟರು. ಸೊ ಇದೇ ರೀತಿ ಅವರ ಮುಂದಿನ ಕೆಲಸದಲ್ಲಿ ಎಲ್ಲ ಒಳ್ಳೆಯದಾಗಲಿ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಸೊ ಅವ್ರ ಕೆಲಸಗಳು ಹೀಗೆ ಆಗಲಿ. ಮತ್ತು ಅವರ ತಂಡ ಸಂಕ್ರಾಂತಿ ಶ್ರೀನಿವಾಸ ರೆಡ್ಡಿ ಅವರ ತಂಡ ಬಹಳ ಬೆನ್ನೆಲುಬಾಗಿ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ದೊಡ್ಡ ಮಟ್ಟದಲ್ಲಿ ಅವರು ಸಕ್ಸಸ್ ಆಗಲಿ. ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ಸೃಷ್ಟಿಸ್ತಾನೆ ಹೊರತು ಹಿಂಬಾಲಕರಲ್ಲ ಅನ್ನೋದೇ ಅವರ ಉದ್ದೇಶ. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಹ್ಲಾದ್ ರಾವ್ ಅಂತ. ನಾನು ಇದೇ ಇಟ್ಟಮಡು ಲೇಔಟ್ನಲ್ಲಿ ವಾಸವಾಗಿದ್ದೀನಿ. ಈ ಪಾರ್ಕ್ ಪಕ್ಕದಲ್ಲಿ ಸುಮಾರು ಒಂದು 10-11 ವರ್ಷ ಆಗಿತ್ತು. ಒಂದು ಲಾರಿ ಇಲ್ಲಿ ನಿಂತಿತ್ತು. ಅದು ಇಷ್ಟು ದಿನ ಆದರೂ ಕೂಡ ಯಾರೂ ತೆಗೆಸಿತ್ತಿಲ್ಲ. ಅದು ಹೋಗ್ತಾ 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 ವೀಲೆಲ್ಲ ಕೆಳಗಡೆ ಹೋಗಿ ಎಲ್ಲ ಗುಂಡಿಯಾಗಿ ಈ ನಾಯಿಗಳು ಮತ್ತು ಸೊಳ್ಳೆಗಳು, ಮುಖ್ಯವಾಗಿ ಸೊಳ್ಳೆಗಳು ಭಾಳ ಬರೋದಕ್ಕೆ ಶುರುವಾಯಿತು. ನಾವು ಭಾಳ ಜನಕ್ಕೆ ಕಂಪ್ಲೇಂಟ್ ಮಾಡಿದ್ವು, ಆದರೂ ಏನೋ ಕಾರ್ಯಗತ ಆಗಿತ್ತಿಲ್ಲ. ಈಗ ಶ್ರೀನಿವಾಸ ರೆಡ್ಡಿಯವರ ನೇತೃತ್ವದಲ್ಲಿ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಹೇಳ್ಬೋದು. ತುಂಬ ಈ ಪಾರ್ಕು ಮತ್ತು ಈ ಲೇಔಟ್ಗೆ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಇವರು ಮಾಡ್ತಾಯಿರೋ ಕೆಲಸ ನೋಡೋರು ಭಾಳ ಖುಷಿಯಾಗುತ್ತೆ. ಇಂಥ ಯಂಗ್ಸ್ಟರ್ಸ್ ಮುಂದೆ ಈ ರಾಜಕೀಯದಲ್ಲಿ ಪದಾರ್ಪಣೆ ಮಾಡಿ ಈ ಇಟ್ಟಮಡು ಲೇಔಟಲ್ಲ ಎಂಟೈರ್ ಕರ್ನಾಟಕಕ್ಕೆ ಅವರು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ತರಬೇಕು ಅಂದ್ಬಿಟ್ಟು ನಾನು ನಿಮ್ಮ ಮಾಧ್ಯಮಗಳ ಮೂಲಕ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ. ನಾನು ಸಂಕ್ರಾಂತಿ ಶ್ರೀನಿವಾಸ್ ಅಂತ ಇಲ್ಲಿನ ಭಾಜಪ ಪಕ್ಷದಿಂದ ಅಧ್ಯಕ್ಷನಾಗಿದ್ದೀನಿ, ವಾರ್ಡ್ ಅಧ್ಯಕ್ಷನಾಗಿದ್ದೀನಿ. ಹಾಗೆ ಇಲ್ಲಿನ ಸ್ಥಳೀಯರು ಇಲ್ಲೇನು ಪಾರ್ಕ್ ಅಡ್ಜಸೆಂಟ್ ಪಾರ್ಕ್ ಪಕ್ಕದಲ್ಲೆಲ್ಲ ವೆಹಿಕಲ್ಸು ಅಬಾಂಡೆಂಟ್ ವೆಹಿಕಲ್ಸು ಆಮೇಲೆ ಕೆಲವೆಲ್ಲ ಯಾರಿಗೂ ಓನರ್ಶಿಪ್ ಇಲ್ದಿರೋಂಥ ವೆಹಿಕಲ್ಸು ಸುಮಾರು ನಿಲ್ಲಿಸ್ಬಿಟ್ಟಿದ್ರು. ಅದು ಸುಮಾರು 10 ವರ್ಷಗಳಿಂದ ನಿಲ್ಲಿಸಿದ್ದಾರೆ. ಅವು ತುಕ್ಕಿಡ್ದು ಆಮೇಲೆ ಜೊತೆಗೆ ಅದರಿಂದ ಏನೇನು ಅನಾಹುತ ಆಗ್ತಾಯಿತ್ತು ಅಂದರೆ ಅಲ್ಲಿ ಯಜ್ಞಗಳು ಸೇರ್ತಾಯಿತ್ತು. ಆಮೇಲೆ ನಾವು ಸ್ಟ್ರೀಟ್ ಲೈಟ್ ಮೇಂಟೈನ್ ಮಾಡೋಕ್ಕೆ ಕೂಡ ತೊಂದರೆ ಆಗ್ತಾಯಿತ್ತು. ಹಾಗೆ ಪಬ್ಲಿಕ್ ಸಾಕಷ್ಟು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಆಮೇಲೆ ಒಂದು ನೀಟ್ನೆಸ್ಸು ಕಸದ ಪಾಯಿಂಟ್ಗಳಾಗುವಂಥದ್ದು ಇದೆಲ್ಲ ಬೇಕಾದಷ್ಟು ನಡೀತಾಯಿತ್ತು. ಅದರಿಂದ ಇದನ್ನು ಸ್ವಲ್ಪ ಗಮನ ಕೊಟ್ಟು ಆಮೇಲೆ ನಮ್ಮ ಶಾಸಕರ ಹತ್ರ ಚರ್ಚೆ ಮಾಡಿ ಇದನ್ನು ತೆರವುಗೊಳಿಸೋಂಥ ಕಾರ್ಯಕ್ರಮನ ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ಸಂಪೂರ್ಣ ವಾರ್ಡಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ ಕಾರ್ಯಕ್ರಮನ. ಹಾಗೆ ಕೆಲವರು ಯಾರೋ ವೆಹಿಕಲ್ಸ್ ನಿಲ್ಲಿಸಿರ್ತಾರೆ, ಯಾರು ಓನರ್ಶಿಪ್ ಇರಲ್ಲ, ಎಲ್ಲೋ ಕಳ್ತನ ವೆಹಿಕಲ್ಸ್ ಅಂತ ನಿಲ್ಲಿಸಿರ್ತಾರೆ. ಅದರಿಂದ ಪಬ್ಲಿಕ್ ಕೂಡ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಪಬ್ಲಿಕ್ ತುಂಬ ಇದರಿಂದ ಸಫರ್ ಆಗಿದ್ದು ಈ ಭಾಗದವರೆಲ್ಲರೂ. ಈ ಭಾಗದವರಲ್ಲಿ ಸರ್ ಕಂಪ್ಲೇಂಟ್ ಮಾಡಿದ್ರಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ನಮ್ಮ ತಂಡ ಎಲ್ಲ ಸೇರಿಕೊಂಡು ಇವತ್ತಿನ ದಿನ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಪ್ರತಿ ವಾರ ಸಹ ಒಂದೊಂದು ರಸ್ತೆನ ತೆರವುಗೊಳಿಸೋಂಥ ಕಾರ್ಯಕ್ರಮ ಮಾಡ್ತಾ, ಹಾಗೆ ಇಲ್ಲಿ ಅದ್ರ ಜೊತೆಗೆ ಎಲ್ಲಿ ತೆರವುಗೊಳಿಸ್ತೀವೋ ಅಂಥ ಜಾಗದಲ್ಲಿ ಸಸಿ ನೆಡುವ ಮುಖಾಂತರ ಒಂದು ಹಸಿರು ಉಸಿರು ಅನ್ನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೀವಿ. ಸಸಿ ನೆಡುವ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗುತ್ತೆ. ಈಗ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನಾಗರಿಕ ಬಂಧುಗಳಿಗೆ, ನಮ್ಮ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ವಂದನೆಗಳು ಅರ್ಪಿಸ್ತೀನಿ. ಆರ್ ಅಶೋಕ್ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅವರು ಬೇರೆ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಇವತ್ತು ಬರೋಕ್ಕಾಗಿಲ್ಲ. ಅವರು ನೆಕ್ಸ್ಟು ಇನ್ನೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಂದರೆ ಮುಂದಿನ ವಾರದಲ್ಲಿ ಅವರು ಸಹ ನಮ್ಮ ಜೊತೆಲಿ ಭಾಗಿಯಾಗ್ತಾರೆ. ಸಾರ್ವಜನಿಕರು ಸಹ ಭಾಗಿಯಾಗಿದ್ದಾರೆ. ಇವತ್ತು ಸಾರ್ವಜನಿಕ ಸಮಸ್ಯೆಗಳನ್ನ ಸಣ್ಣ ಪುಟ್ಟ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳಲ್ಲ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ನಿವಾರಣೆ ಮಾಡೋಕ್ಕೆ ಕೂಡ 10 ವರ್ಷ ತೊಗೊಂಡಿದ್ದಾರೆ ಇಲ್ಲಿ. ಅಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಇವತ್ತು ಪಿನ್ ಟು ಪಿನ್ ಕ್ಲಿಯರ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಬಂದಿದ್ದೀವಿ ಇವತ್ತಿನ ದಿನ. ಎಲ್ಲಕ್ಕೆ ಸಹಕರಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾರೆ.
ಇಲ್ಲ, ನಾವು ಕಳೆದ ಒಂದು 5 ವರ್ಷದಿಂದ ಇಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ಸಮಸ್ಯೆಗಳು ಬಗೆಹರಿಸೋದ್ರಲ್ಲಿ ನಾವು ನಮ್ಮ ತಂಡ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೆ. ಬೆಳಗ್ಗೆ 7 ಗಂಟೆಯಿಂದ ಕಸದ ಸಮಸ್ಯೆ ಇರ್ಬೋದು, ವಿದ್ಯುತ್ ಕಂಬ, ವಿದ್ಯುತ್ ದೀಪ, ಮೋರಿಗಳು, ರಸ್ತೆಗಳು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾ ಬರ್ತಾಯಿದ್ದೀವಿ. ಮುಂದಿನ ದಿನದ ಸಹ ಈ ಸೇವೆಯನ್ನು ಮುಂದುವರಿಸ್ತೀವಿ. ಮುಂದಿನ ರಾಜಕೀಯ ನಡೆ ನಾವು ಆರ್ ಅಶೋಕ್ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ನಮ್ಮ ಕರ್ತವ್ಯ ಏನಿದೆಯೋ, ನಮ್ಮ ಕೆಲಸ ಏನು ನಮ್ಗೆ ಒಪ್ಪಿಸಿದ್ರೆ ಅದನ್ನ ಮಾಡ್ತಾ ಮುಂದೆ ಓಡ್ತಾ ಇರ್ತೀವಿ. ಮುಂದಿನ ದಿನ ರಾಜಕೀಯ ನಡೆಯನ್ನು ಅಶೋಕ್ ಅವ್ರು ನಿರ್ಧಾರ ಮಾಡ್ತಾರೆ. ನಮ್ಮದು ಥ್ಯಾಂಕ್ ಯು. ಯಶಸ್ಸು ಮಾಡಿದ್ದಾರೆ. ಅಲ್ಲೊಂದು 2 ಆಂಬುಲೆನ್ಸು, ಇಲ್ಲಿ ಇದು ಮತ್ತು ಪಕ್ಕದ ರೋಡಲ್ಲಿ ಒಂದು 4-5 ನಿಂತಿದೆ. ಗ್ಯಾರೇಜ್ ಅವ್ರು ತುಂಬ ತೊಂದರೆ ಆಗಿದೆ ನಮಗೆ. ಅದೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ, ಇದನ್ನು ಮಾಡಿಸ್ತಾರೆ ಅಂತ ನಾವು ಇಲ್ಲಿ ಕಾರ್ಪೊರೇಟ್ ಅವ್ರುಗಳಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಬಂದವ್ರಿಗೆ ಎಲ್ಲರಿಗೂ ಎಲೆಕ್ಷನ್ಗೆ ಬಂದವ್ರು ಕೇಳೋರ ಹತ್ರ ಎಲ್ಲ ಮಾಡಿದ್ದೀವಿ. ಮತ್ತು ಇದು ಹೆಲ್ಪ್ಲೈನ್ ನಂಬರ್ಸ್ಗೆಲ್ಲ ಕಾಲ್ ಮಾಡೋಲ್ಲ ಹೇಳಿದ್ದೀವಿ. ರೆಸ್ಪಾನ್ಸ್ ಅವ್ರು ಮಾಡೋದೇ ಇಲ್ಲ. ಬಂದಾಗ ಅಷ್ಟು ನಮ್ಗೆ ಮಾಡೋದಷ್ಟೇ ಗೊತ್ತಾರೆ. ವೆಹಿಕಲ್ ಕಡೆಯೋದು ಅದು ತಪ್ಪಾಗುತ್ತೆ ಅವ್ರ ಜನಕ್ಕೆ. ಏನು ಹೇಳೋದು ಕೇಳಲ್ಲ. ಆ ಗಾಡಿ ನೋಡಿದ್ರೆ ನಮಗೆ ಬೋರ್ ಆಗ್ಬಿಟ್ಟು ಹೇಳಿ ಸರ್. ಮತ್ತೆ ಈ ಪಾರ್ಕ್ ಇರೋದು ನಮಗೆ ತೊಂದರೆ ತುಂಬ. ಇಲ್ಲಿ ಮೇಂಟೆನೆನ್ಸ್ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಪರವಾಗಿಲ್ಲ. ಮಾಡ್ತಾ ಇದ್ದಾರೆ ಎಲ್ಲ. ಇವತ್ತು ಅಂದರೆ BBMP ಅವರು ಇಲ್ಲೆಲ್ಲ ಪಾರ್ಕಿಂಗ್ ಲಾಟಲ್ಲಿ ಸುಮಾರು ಜಮಾನೆಯಿಂದ ಅನ್ಆಥರೈಸ್ಡ್ ವೆಹಿಕಲ್ಸು ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಪೇಮೆಂಟ್ ಅಂದರೆ ಅದು ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಪಾಟ್ಸ್ ಹಾಕಿದ್ದಾರೆ, ಮಣ್ಣು ತಂದು ಗಿಡ ಎಲ್ಲ ನೆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಅಪ್ರಿಷಿಯೇಟಬಲ್ ಜಾಬ್ ಇದು. ಅದನ್ನು ಮುಂದೆ ಈ ಥರ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕಾಪಾಡಬೇಕು ಮತ್ತು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಇದು ಎಲ್ಲರ ನಾಗರಿಕರ ಕರ್ತವ್ಯ. ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು ನಮ್ಮದು ಅಂತ. ನಮ್ಮ ಪಾರ್ಕು, ನಮ್ಮ ಏರಿಯಾ ಅಂತ ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು. ಆದರೆ ಮುಂದೆ ಇನ್ನೂ ಸುಮಾರು ಕೆಲಸಗಳಿದೆ. ಅದನ್ನು ನೀವು ಮಾಡಿಕೊಡ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಇದೊಂದು ಸಣ್ಣ ಕೆಲಸ ಮಾಡಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡ್ತೀರಾ. ಇನ್ನೂ ಬೇಕಾದಷ್ಟಿದೆ, ನಮ್ಮದು ಲಿಸ್ಟ್ ಬೇಕಾದಷ್ಟಿದೆ ಲಿಸ್ಟು. ಹೇಳಿದ್ರೆ ಮಾಡಿಕೊಡ್ತೀರಾ ಅಂತ ಅನಿಸುತ್ತೆ. ನಾವು ಇಲ್ಲಿ ಸುಮಾರು ವರ್ಷದಿಂದ ಇದ್ದೀವಿ. ಈ ಗಾಡಿಗಳು ಅನ್ಆಥರೈಸ್ಡ್ ವೆಹಿಕಲ್ ಅಂತೂ ಸಿಕ್ಕಾಬಟ್ಟೆ ನಿಂತುಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿತ್ತು. ಇವನ್ ಬೇರೆ ಕಸಗಳು ಅನ್ಆಥರೈಸ್ಡ್ ನಿಂತು ನಿಮಗೆ ಗೊತ್ತಲ್ಲ, ಧೂಳಾಗಿ ಎಲ್ಲ ಒಂಥರ ಆಗಿಬಿಟ್ಟು ಪಲ್ಯೂಷನ್, ಅದೇ ಎಲ್ಲ ಥರ ಪ್ರಾಬ್ಲಮ್ಸು. ಯಾರ್ಯಾರೋ ಬಂದು ನಿಂತ್ಕೊಂಡು ಈ ತುಂಬಾ ಕಷ್ಟ ಆಗಿತ್ತು. ಎಲ್ಲ ರೀತಿಯಿಂದ ಈ ನಾಯಿಗಳು ಹೇಳ್ಸೋದು ಎಲ್ಲ ರೀತಿಯಿಂದನೂ ಪ್ರಾಬ್ಲಮ್ ಆಗಿತ್ತು. ಇವತ್ತು ನಮಗೆ ಎಷ್ಟೇ ನಾವು ಕಂಪ್ಲೇಂಟ್ ಕೊಟ್ಟರು ಅದು ಸಾಲ್ವ್ ಆಗಿರಲಿಲ್ಲ. ಬಟ್ ಸಂಕ್ರಾಂತಿ ಶ್ರೀನಿವಾಸ್ ರೆಡ್ಡಿ ಅವರು ನಮಗಿವತ್ತು ಹೆಲ್ಪ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಭಾಳ ವರ್ಷಗಳಿಂದ ಇಲ್ಲಿ ವೆಹಿಕಲ್ಸನ್ನು, ಹಳೆಯ ವೆಹಿಕಲ್ಸು ಎಲ್ಲ ಕೆಟ್ಟು ಹೋಗಿರೋದನ್ನು ನಿಲ್ಲಿಸಿ ಅದರ ಸಂಧಿ ಕಸಗಳು ಸೇರಿಕೊಂಡು ಮಳೆ ಬಂದರೆ ನೀರು ಹೋಗೋದಕ್ಕೆ ಕೂಡ ಜಾಗ ಇರಲಿಲ್ಲ. ಮೋರಿ ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಎಲ್ಲ ಭಾಳ ತೊಂದರೆ ಆಗೋದು. ಡೈರೆಕ್ಟಾಗಿ ಮನೆಗಳಿಗೆ ನೀರೆಲ್ಲ ಬಂದು ನುಗ್ಗೋದು. ಆಮೇಲೆ ಮರದ ಬ್ರ್ಯಾಂಚಸ್ಸು ತೆಗಿಯೋದಕ್ಕೆ ನಾವು ಭಾಳ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ತೆಗೆದಿರಲಿಲ್ಲ. ಆ ಮರ ಲಾಸ್ಟ್ ಈಗ ಒಂದು 15 ಡೇಸ್ ಬ್ಯಾಕ್ ಒಂದು ಗಾಳಿ ಮಳೆ ಬಂದಾಗ ನಮ್ಮ ಮನೆ ಮೇಲೆ ಬಿದ್ದು ಮನೆಯೆಲ್ಲ ಡ್ಯಾಮೇಜ್ ಆಗಿ ಸುಮಾರು ನಮಗೊಂದು 50,000 ರೂಪಾಯಿ ಖರ್ಚು ಬಂತು. ಅದನ್ನು ಎಷ್ಟು ಸಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದು 3 ಮಂತ್ಸ್ ಬ್ಯಾಕ್ ನಾವು ಅದಕ್ಕೆ ಕಂಪ್ಲೇಂಟ್ ಮಾಡಿದರೂ ಕೂಡ ರೆಸ್ಪಾಂಡ್ ಮಾಡಿರಲಿಲ್ಲ. ಆಮೇಲೆ ಸದ್ಯ ಶ್ರೀನಿವಾಸ್ ರೆಡ್ಡಿ ಅವರು ಸ್ವಲ್ಪ ಮನಸ್ಸು ಮಾಡಿ ಅವರನ್ನು ಬಿಡಲಿಲ್ಲ. ನಾವು ಹಿಂದೆ ಅವರಿಗೆ ಫೋನ್ ಮಾಡಿ ತಲೆ ತಿಂದು ಅಂತೂ ಇಂತೂ ಅವ್ರು ಬಂದು ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆ ಕೆಲಸ. ಅವರು ಹೀಗೆ ಮಾಡೋದು ನಮಗೆ ಭಾಳ ಖುಷಿ ಇದೆ. ನಮ್ಮ ಸಪೋರ್ಟು ಅವ್ರಿಗಿರುತ್ತೆ.
ಬರ್ತಾ ಇದೆ.